ಹೌದು ಸ್ವಾಮಿ, ಅವಳು ಬದಲಾಗಿದ್ದಾಳೆ. ಯಾರಿಗೆ ಎಲ್ಲ ಒಳ್ಳೇದೇ ಬಯಸಿದ್ಲೋ, ಅವರಿಗೆ ಒಳಿತೆ ಮಾಡಿದ್ಲೋ ಅವರೇ ಅಲ್ಲ, ಅವಳ ಜೀವನದಲ್ಲಿ ನೋವು ಕಣ್ಣೀರು ಉಡುಗೊರೆಯಾಗಿ ಕೊಟ್ಟಿದ್ದು. ಅವರಲ್ಲಿದ್ದ ರಕ್ಕಸ ಮನಸ್ಥಿತಿಯನ್ನು ಕೂಡ ಸಹಿಸಿ 4 ಗೋಡೆಗಳ ಮಧ್ಯೆ ಕಣ್ಣೀರು ಹಾಕಿದ್ರು ಸಮಾಜ ಅವಳನ್ನೇ ಅಲ್ವಾ ತಪ್ಪಿತಸ್ಥೆ ಮಾಡಿ ಮೆರವಣಿಗೆ ಮಾಡೋದು. ಇಷ್ಟು ಮಾಡಿದ್ರು ತುಟಿ ಬಿಚ್ಚದೆ ಸಹಿಸ್ಕೊಂಡಿದ್ದು ಯಾಕೆ ಗೊತ್ತಾ ಆಕೆ? ನಮ್ಮವರು ಸರಿ ಹೋಗ್ತಾರ ಬಿಡು ಅಂತ ತನಗೆ ತಾನೇ ಭರವಸೆ ಧೈರ್ಯ ಕೊಟ್ಟು ಶೋಷಣೆಗಳನ್ನೆಲ್ಲ ನುಂಗಿ ಬಾಳ್ವೆ ಮಾಡಿದ್ಲು. ಹೌದು ಸ್ವಾಮಿ, ಅವಳು ಬದಲಾದ್ಲು. ಅವಳ ಪ್ರೀತಿಯ ಭಾಷೆಯನ್ನ ಜಾಣಕರುಣು ಮಾಡಿದ, ನಿರ್ಲಕ್ಷ್ಯ ಮಾಡಿದ ವಿಕೃತ ಮನಸ್ಸುಗಳಿಂದ ಬೇಸತ್ತು ಅವಳು ಬದಲಾಗಿದ್ದಾಳೆ. ಅವಳು ಬದಲಾದ್ಲು ಯಾಕಂದ್ರೆ ಎಷ್ಟು ಪೆಟ್ಟುಗಳು ಸಹಿಸುತ್ತೆ ಅವಳ ಆತ್ಮ. ಅವಳು ಬದಲಾದ್ಲು ಯಾಕಂದ್ರೆ ಅವಳಿಗೂ ಬಾಳಿ ಬದುಕುವ, ಪ್ರೀತಿ ಕೊಟ್ಟು ಪಡೆದುಕೊಳ್ಳುವ ತುಡಿತ ಇಷ್ಟು ನೋವು ತಿಂದ ಮೇಲೂ ಜೀವಂತವಿದೆ. ಅವಳು ಬದಲಾದ್ಲು ಯಾಕೆ ಹೇಳಿ? ಪ್ರೀತಿ ಸಿಗ್ದಿರೋದಕ್ಕಾಗಿ, ಅವಳ ಕನಸಿಗಾಗಿ. ಅವಳಿಗೂ ಪ್ರೀತಿ ಬೇಕಲ್ವಾ? ಅವಳನ್ನೇ ಅವಳು ಪ್ರೀತಿಸಕ್ಕೆ ಮರೆತೇ ಬಿಟ್ಟಿದ್ಲಲ್ಲ. ಆಗ ಯಾರು ಬಂದ್ರು ಅವಳ ಭಾವನೆಗಳಿಗೆ ಸ್ಪಂದಿಸಕ್ಕೆ? ಯಾರೂ ಇಲ್ಲ ಅಲ್ವಾ? ಹಾಗಾದ್ರೆ ಈ ವಿಕೃತ